ವಿಶೇಷ ಡಿಸಿ ಕಚೇರಿಯಲ್ಲೇ ಶೌಚಾಲಯದ ಪ್ರಾಬ್ಲಮ್ ಅನ್ನೋದಾದ್ರೆ ಹಾಗಾದ್ರೆ ಸರ್ಕಾರ ಈ ಬಗ್ಗೆ ಚಿಂತನೆಯನ್ನ ನಡೆಸಿಲ್ವಾ? ಐಎಎಸ್ ಅಧಿಕಾರಿಗಳಿಗೂ ಕೂಡ ಮೂಲ ಸೌಕರ್ಯಗಳ ಕೊರತೆ ಕಾಡ್ತಾ ಇದೆ ಅನ್ನೋದಾದ್ರೆ ಜನಸಾಮಾನ್ಯರ ಕಥೆ ಏನು? ಐಎಎಸ್ ಅಧಿಕಾರಿಗಳ ಕಚೇರಿಗಳಲ್ಲಿ ಮೂಲಭೂತವಾಗಿ ಇರಬೇಕಾದಂತಹ ಯಾವ ಸೌಕರ್ಯಗಳು ಇಲ್ಲ. ಸೊ ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿಗೆ ಟಾಯ್ಲೆಟ್ ರೂಮ್ ಇಲ್ವಂತೆ. ಇದಂತಹ ಪರಮಾಶ್ಚರ್ಯ. 2 ವರ್ಷದ ಹಿಂದೆ ವಿಶೇಷ ಜಿಲ್ಲಾಧಿಕಾರಿಯ ಹುದ್ದೆ ಸೃಷ್ಟಿಯಾಗಿತ್ತು. ಆದರೆ ಐಎಎಸ್ ಅಧಿಕಾರಿಗಳಿಗೆ ಸೌಲಭ್ಯ ಕೊಡದಂತಹ ಸರ್ಕಾರ ಸದ್ಯ ವಿಶೇಷ ಜಿಲ್ಲಾಧಿಕಾರಿಯಾಗಿ ಅರ್ಚನಾ ನೇಮಕ ಆಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೂಗಿನ ನೇರಕ್ಕೆ ಅಥವಾ ಮೂಗಿನಡಿಯಲ್ಲಿ ಇದಂತಹ ದುಸ್ಥಿತಿ ಐಎಎಸ್ ಅಧಿಕಾರಿಗಳಿಗೆ ಮೂಲ ಸೌಲಭ್ಯಗಳ ಕೊರತೆ ಕಾಡ್ತಾ ಇದೆ. ವಿಶೇಷ ಡಿಸಿ 3 ಕಚೇರಿಯಲ್ಲಿ ಶೌಚಾಲಯದ ಪ್ರಾಬ್ಲಮ್. ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿಗೆ ಟಾಯ್ಲೆಟ್ ರೂಮ್ ಇಲ್ಲ. 2 ವರ್ಷದ ಹಿಂದೆ ವಿಶೇಷ ಜಿಲ್ಲಾಧಿಕಾರಿ ಹುದ್ದೆ ಸೃಷ್ಟಿಯಾಗಿತ್ತು. ಆದರೆ ಐಎಎಸ್ ಅಧಿಕಾರಿಗಳಿಗೆ ಸೌಲಭ್ಯ ಕೊಡದಂತಹ ಸರ್ಕಾರ ದಾರ್ಷ್ಟ್ಯವನ್ನ ಮೆರಿತಾ ಇದೆಯಾ? ಸದ್ಯ ವಿಶೇಷ ಜಿಲ್ಲಾಧಿಕಾರಿಯಾಗಿ ಅರ್ಚನಾ ನೇಮಕ ಆಗಿದ್ದಾರೆ. ಇನ್ನಾದರೂ ಕೂಡ ವಿಶೇಷ ಸೌಕರ್ಯಗಳು ಸಿಗ್ತಾವ? ಸರ್ಕಾರಿ ವಾಹನವೂ ಇಲ್ಲ, ಸ್ವಂತ ವಾಹನದ್ದೇ ಓಡಾಟ. ಏನು ಮಹಾರಾಷ್ಟ್ರ ಸರ್ಕಾರ ಕೆಟ್ಟೋಗೋಯ್ತಾ? ನಮ್ಮ ಮಹಾರಾಷ್ಟ್ರ ಬಿಡಿ, ಅಲ್ಲಿ ಓಡಾಡೋದಕ್ಕೆ ಸರಿಯಾದಂತಹ ಸರ್ಕಾರಿ ಬಸ್ಗಳೇ ಇಲ್ಲ. ಆದರೆ ನಮ್ಮದು ಹಂಗಲ್ವಲ್ಲ, ನಮ್ಮದು ಕರ್ನಾಟಕ ಸರ್ಕಾರ. ಪ್ರತಿ ಕ್ಷೇತ್ರದ ಅಧಿಕಾರಿಗಳನ್ನೂ ಕೂಡ ಆ ಕ್ಷೇತ್ರಕ್ಕೆ ಅರ್ಹವಾದಂತಹ ಅಧಿಕಾರಿಗಳನ್ನ ನೇಮಕ ಮಾಡ್ತೀವಿ. ಆ ಅಧಿಕಾರಿಗೆ ಏನೇನು ಕೊಡಬೇಕು ಮಾನದಂಡದ ಅಡಿಯಲ್ಲಿ ಎಲ್ಲ ತರಹದ ಸರ್ಕಾರಿ ಸೌಲಭ್ಯಗಳು ಸೌಕರ್ಯಗಳನ್ನು ಕೊಡುವಂತಹ ಸಮರ್ಥವಾದಂತಹ ಸರ್ಕಾರ ಅಂತ ಹೇಳಿ ಇಲ್ಲಿನ ಪ್ರಜೆಗಳು ಅರ್ಥಾತ್ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗಾಡ್ತಾರೆ. ಮಹಾರಾಷ್ಟ್ರ ಜಾರ್ಖಂಡ್ ಅಂತಹ ಸರ್ಕಾರ ನಮ್ದಲ್ಲ, ನಮ್ದು ಒಂದು ರೀತಿಯ ಸಮರ್ಥವಾದ ಸರ್ಕಾರ, ಜೊತೆಗೆ ಎಲ್ಲ ತರಹದಲ್ಲೂ ಕೂಡ ಶಕ್ತರಾಗಿರ್ತಕ್ಕಂತಹ ಸರ್ಕಾರ. ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಇಲ್ಲಿನ ಸಿಸ್ಟಮ್ ಹೇಳ್ತಾ ಇರೋದು ಕರ್ನಾಟಕದ ಸರ್ಕಾರದ ಸಿಸ್ಟಮ್ಗಳು ಅಷ್ಟು ಚೆನ್ನಾಗಿರುತ್ತೆ ಅಂತ. ಆದರೆ ನಾಚಿಕೆ ಆಗ್ತಾ ಇದೆ. IAS ಅಧಿಕಾರಿಗಳಂತಹ ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳ ಪರಿಸ್ಥಿತಿಯೇ ಹಿಂಗಾದರೆ ಇನ್ನು ZP ಮಟ್ಟದಲ್ಲಿ ಸ್ಥಳೀಯವಾಗಿ ಜನಸಾಮಾನ್ಯರ ಪರಿಸ್ಥಿತಿ ಏನು ಎನ್ನುವಂತಹದ್ದು. ಸದ್ಯ ವಿಶೇಷ ಜಿಲ್ಲಾಧಿಕಾರಿಯಾಗಿ ಅರ್ಚನಾ ನೇಮಕ ಆಗಿದ್ದಾರೆ. ಸರ್ಕಾರಿ ವಾಹನವೂ ಇಲ್ಲ, ಸ್ವಂತ ವಾಹನದಲ್ಲೇ ಓಡಾಟ. ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಾದೇಶಿಕ ಆಯುಕ್ತರಿಗೆ ದೂರು. ಇನ್ನು ಆಫೀಸ್ ಯಾಕದಕ್ಕೆ? ಮನೇಲೆ ಕೂತ್ಕೊಂಡು ಸರ್ಕಾರಿ ಕೆಲಸ ಮಾಡಿ ಅಂತ ಹೇಳ್ಬಿಡಿ. ಇನ್ನು ಅದಕ್ಕಂತ ಆಫೀಸು, ಅದಕ್ಕಂತ ಬಾಗಿಲು, ಅದಕ್ಕಂತ ಕಿಟಕಿ, ಅವುಗಳೆಲ್ಲ ಯಾಕೆ? DCಗಳಿಗೆ ಈ ಗತಿಯಾದರೆ ಜನಸಾಮಾನ್ಯರ ಕತೆ ಏನು ಸ್ವಾಮಿ? ಸರ್ಕಾರಕ್ಕೆ ಕಿವಿ ಇಲ್ಲ, ಸರ್ಕಾರಕ್ಕೆ ಕಣ್ಣಿಲ್ಲ ಅಂತ ಹೇಳಿ ವಿರೋಧ ಪಕ್ಷದವರು ಹೇಳ್ತಾರೆ. ಆ ಮಾತನ್ನು ನಿಜ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕಿವಿಗಳಿಗೆ ಕೇಳಿಸುವಂತಹ ಈ ತರಹದ ಕೂಗುಗಳಿಗೆ ಸ್ಪಂದಿಸುವಂತಹ ಸಣ್ಣ ಕನಿಷ್ಠ ಕಾಮನ್ ಸೆನ್ಸ್ ಆದರೂ ಇಟ್ಕೊಳ್ಳಿ. ಸರ್ಕಾರ ಈಗಾಗಲೇ ಹೇಳೋದಕ್ಕೋದ್ರೆ ಅದು ಸುದೀರ್ಘ ಅನಿಸ್ಬಿಡುತ್ತೆ. ಸೊ ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು IAS ಅಧಿಕಾರಿಗಳ ಮೂಲ ಸೌಕರ್ಯಕ್ಕಾದರೂ ಸ್ಪಂದಿಸುವಂತಹ ಮನಸ್ಸನ್ನು ಮಾಡಿದರೆ ಚೆನ್ನಾಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.